ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಗೌರಿ ಕಲ್ಯಾಣ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಅಜ್ಜಿ ಇವತ್ತು ಊಟಕ್ಕೆ ಕೂತ್ಕೊಂಡಿದ್ದಾರೆ ಎಲ್ಲರೂ. ಆದರೆ ಅಜ್ಜಿ ಹೇಳುತ್ತೆ, ಪ್ರತಿಯೊಬ್ಬರು ಮೊಬೈಲಿಂದ ಎಲ್ಲ ಹಾಳಾಗಿ ಹೋಗಿದ್ದಾರೆ. ಈ ಮೊಬೈಲ್ ಬಂದು ಅದೆಷ್ಟು ಒಳ್ಳೆಯದೋ ಅಷ್ಟೇ ಕೆಟ್ಟದ್ದು. ಊಟಕ್ಕೆ ಕೂತಾಗಾದರೂ ಮೊಬೈಲ್ನೆಲ್ಲ ತೆಗೆದಿಟ್ಬಿಡಿ ಅಂತ ಹೇಳುತ್ತೆ ಅಜ್ಜಿ. ಆವಾಗ ಸರಿ ಮಗ ಹೇಳ್ತಾನೆ, ಇಲ್ಲ ಅಣ್ಣ ಫಾರಿನ್ನಿಂದ ಫೋನ್ ಮಾಡಿದ್ರೆ ಬೇಕಲ್ಲಮ್ಮ ಅಂತೇಳಿ. ಏನಿಲ್ಲ ಈಗ ಮಾಡಲ್ಲ ಅವನು ಫೋನು, ಎತ್ತಿಡು ಅಂತ ಹೇಳ್ತಾರೆ. ಎಲ್ಲರೂ ಒಂದು ಟ್ರೇಗೆ ಹಾಕ್ಸ್ಕೊಂಡು ಅಡುಗೆ ಅವಳು ತೊಗೊಂಡೋಗಿ ಇಡ್ತಾಳೆ. ಮೊಬೈಲ್ಗಳನ್ನೆಲ್ಲ ಟ್ರೇಗೆ ಹಾಕ್ಸ್ಕೊಂಡು ತೊಗೊಂಡೋಗ್ತಾಳೆ. ಆಮೇಲೆಲ್ಲ ಊಟ ಮಾಡಿ ಮಲಗಿರ್ತಾರೆ. ಈ ಕಡೆ ವಿಕ್ರಮ್ ಕೂಡ ಊಟ ಮಾಡಿ ಮಲಗಿರ್ತಾನೆ. ಇವಳು ಗೌರಿನೂ ಕೂಡ ಊಟ ಮಾಡಿ ಬಂದು ಮಲಗಿರ್ತಾಳೆ. ಆದರೆ ಅವಳು ಡಿಸೈನ್ ಬರಿಬೇಕು. ಡಿಸೈನ್ ಇಷ್ಟು ಕೊಡ್ತೀನಿ ಅಂದಮೇಲೆ ಅಷ್ಟು ಬರಿಬೇಕಾಗುತ್ತೆ. ಇವಳು ಪಾಪ ಎದ್ರುಕೊಂಡು ನೈಟು ಬರೆಯೋದು, ಎಲ್ಲ ಮಲಗಿದ ಮೇಲೆ ಬರೆಯೋದು. ಇವನು ಗಂಡ ಮಲಗಿದ್ದಾನೆ ಅಂದ್ಕೊಂಡು ಇವನಿಗೆ ಆವಾಗಲೇ ಅನುಮಾನ ಬಂದಿದೆ. ನಿನ್ನೆ ಎಲ್ಲ ಅನುಮಾನ ಬಂದಿದೆ. ಹಂಗಾಗ್ಬಿಟ್ಟು ಇವನೇನು ಮಾಡ್ತಾನೆ ಅಂದರೆ ನಿದ್ದೆ ಮಾಡೋ ಹಾಗೆ ನಾಟಕ ಮಾಡ್ತಾನೆ. ಅವಳು ನೋಡಿದಾಗ ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾನೆ ಅನ್ನಂಗೆ. ಆಮೇಲೆ ಎದ್ಬಿಟ್ಟು ಅವಳು ಏನೇನು ಮಾಡ್ತಾಳೆ ಅಂತ ಎಚ್ಚರಾಗಿ ನೋಡೋದು. ಹೀಗೆ ಇವನು ಮಾಡ್ತಾ ಇರ್ತಾನೆ. ಅವಳು ಎದ್ದೇಳ್ತಾಳೆ, ನಿದ್ದೆ ಮಾಡಿರ್ತಾರೆ ಅಂತೇಳ್ಬಿಟ್ಟು. 12 ಗಂಟೆ, ರಾತ್ರಿ 12 ಗಂಟೆಯಿಂದ ಬರೆಯೋದಲ್ವ, ಹಾಗಾಗಿ ಆಮೇಲೆ ಎದ್ದು ನೋಡ್ತಾಳೆ, ಇವನು ನಿದ್ದೆ ಮಾಡ್ತಿರ್ತಾನೆ. ಆಮೇಲೆ ಮೂಗತ್ರ ಕೈ ಹಿಡಿತಾಳೆ, ನಿದ್ದೆ ಮಾಡ್ತಿರ್ತಾನೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಮೆತ್ತಗೆ ಹೋಗಿ ಡಿಸೈನು ಮತ್ತು ಸ್ಕೆಚ್ ಪೆನ್ನು ಎಲ್ಲ ತೊಗೊಂಡು, ಪೇಪರು ಎಲ್ಲ ತಗೊಂಡು ಆಚೆಗೆ ಹೋಗ್ತಾಳೆ, ಮೆತ್ತಗೆ ರೂಮ್ ಬಾಗ್ಲಾಕ್ಕೊಂಡು. ಅವನು ಎದ್ದುಬಿಟ್ಟು ಎಲ್ಲೆಲ್ಲಿ ಹೋಗ್ತಿದ್ದಾಳೆ ಅಂತ ಒಂದು ಸಲ ನೋಡೋದು, ಮತ್ತು ಹಂಗೆ ಮನ್ಕೊಳ್ಳೋದು, ನೋಡೋದು, ಹಂಗೆ ಮನ್ಕೊಳ್ಳೋದು, ಹೀಗೆ ಮಾಡ್ತಿರ್ತಾನೆ. ಲಾಸ್ಟಲ್ಲಿ ಅವಳು ಹೋದ್ಮೇಲೆ ಇವನು ಹಿಂದಿಂದ ಎದ್ದು ಹೋಗ್ತಾನೆ. ಇವತ್ತು ಗ್ಯಾರಂಟಿ ಕಂಡುಹಿಡಿತೀನಿ ಅಂತ ಹೇಳ್ಬಿಟ್ಟು ಮೆತ್ತಗೆ ಹೇಳ್ತಾಳೆ ಇವಳು. ಹೆಂಗೆ ಅಂದರೆ ಒಂಚೂರು ಶಬ್ದ ಬರ್ದ ಹಾಗೆ ಎದ್ದು ಮೆತ್ತಗೆ ಹೋಗ್ತಾಳೆ. ಅದನ್ನು ಇವನು ಅಬ್ಸರ್ವ್ ಮಾಡಿರ್ತಾನೆ. ಎಷ್ಟು ನಿಧಾನಕ್ಕೆ ಹೋಗ್ತಾಳೆ ನೋಡು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿಕೊಂಡು ಎದ್ದುಬಿಟ್ಟು ಬಾಗಿಲು ತೆಕ್ಕೊಂಡು ಅವಳು ಹೋಗ್ಬಿಟ್ಟು ಅಡುಗೆ ಮನೆ ನೋಡ್ತಾನೆ, ಹಾಲ್ ನೋಡ್ತಾನೆ, ಮತ್ತು ರೂಮ್ಗಳು ನೋಡ್ತಾನೆ. ಅಲ್ಲಿ ಇಲ್ಲಿ ಎಲ್ಲೆಲ್ಲಿ ಜಾಗ ಇದೆ ಎಲ್ಲ ಕಡೆ ನೋಡ್ಕೊಬರ್ತಾನೆ. ಎಲ್ಲೂ ಇರಲ್ಲ ಅವಳು. ಅಯ್ಯೋ ಎಲ್ಲೂ ಹೋಗ್ಬಿಟ್ಲು, ಎಲ್ಲೂ ಇಲ್ಲಲ್ಲ, ಯಾವ ಕಡೆ ಹೋಗಿ ಬರೀತಿದ್ದಾಳೆ ಇವತ್ತು. ಮೆಟ್ಲ ಮೇಲೆ ಹೋಗಿ ನೋಡ್ದ, ನೆನ್ನೆ ಬರೀತಿದ್ಲಲ್ಲ ಅಲ್ಲಿ, ಅಲ್ಲೂ ಕೂಡ ಇಲ್ಲ. ಎಲ್ಲೂ ಹೋದ್ಲು ಬರೆಯೋದಕ್ಕೆ ಅಂತೇಳ್ಬಿಟ್ಟು ಇವನು ಎಲ್ಲ ಕಡೆ ಹುಡ್ಕೊಂಡು ಬರ್ತಾನೆ. ಇವಳು ಡಿಕ್ಕಿ ಓಪನ್ ಮಾಡಿಕೊಂಡು ಕಾರ್ ಒಳಗಡೆ ಹಿಂದ್ಗಡೆ ಕೂತ್ಕೊಂಡು ಬರಿತಾ ಇರ್ತಾಳೆ, ಇಟ್ಕೊಂಡು ಎಲ್ಲನೂ ಬರ್ಕೊತ ಕೂತಿರ್ತಾಳೆ. ಆಮೇಲೆ ಡಿಸೈನ್ ತುಂಬ ಚೆನ್ನಾಗಿ ಬರೆದಿರ್ತಾಳೆ. ಆವಾಗ ಇವನು ಹಿಂದಿಂದ ಹೋಗ್ಬಿಟ್ಟು ಕಾರ್ ಹೊರ್ಕೊಂಡು ನಿಂತ್ಕೊಂಡು ನೋಡ್ತಾನೆ. ನೋಡ್ಬಿಟ್ಟು ಇವಳೇ ಡಿಸೈನ್ ಬರೆಯೋದು, ತ್ರಿಷಾ ಅಂದ್ಕೊಂಡು ಹೆಸ್ರು ಚೇಂಜ್ ಮಾಡಿಕೊಂಡು ಬರಿತಾ ಇದ್ದಾಳೆ. ನಮ್ಮ ಕಂಪ್ನಿಗೆ ಬರಿತಿದ್ದಾಳೆ, ಆದರೆ ನನಗೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ತಾಳೆ. ಅಲ್ಲಿ ನಿನ್ನೆ ದಿನ ಕಂಡುಹಿಡಿತಾನೆ ಇವನು. ಕಂಡುಹಿಡಿದ್ಬಿಟ್ಟು ಅವಳು ರಿಸೆಪ್ಷನಿಸ್ಟ್ ಕರೆದ್ಬಿಟ್ಟು, ಯಾರು ಈ ಡಿಸೈನ್ ಬರಿತಾ ಇರೋದು ಅಂತ ಹೇಳ್ತಾರೆ. ತ್ರಿಷಾ ಅಂತ ಸರ್ ಅಂತ. ಅವ್ರ ನಂಬರು ಫೋನ್ ಮಾಡಿಕೊಡಿ ಅಂದಿದ್ದಕ್ಕೆ ಅವ್ರಿಗೆ ಫೋನ್ ಮಾಡೋಕ್ಕಾಗಲ್ಲ ಸರ್ ಅಂತ. ಇಲ್ಲ ಅಂದ್ರೆ ನಂಬರ್ ಕೊಡಿ, ನಾನೇ ಮಾಡ್ತೀನಿ ಅಂತ. ಕರೆನ್ಸಿ ಇಲ್ವಾ, ನನಗೆ ಮಾಡ್ತೀನಿ ಕೊಡಿ ಅಂತಾನೆ. ಆಮೇಲೆ ಇಲ್ಲ ನಾನೇ ಮಾಡ್ತೀನಿ ಸರ್ ಅಂತ ಮಾಡಿಬಿಟ್ಟು ಕೇಳ್ತಾಳೆ. ಆಮೇಲೆ ಕೊಡಿ ಇಲ್ಲಿ, ನಾನು ಮಾತಾಡ್ತೀನಿ ಅಂತಾನೆ. ಆವಾಗ ದನಿ ಗೊತ್ತಾಗ್ಬಿಡುತ್ತೆ ಇವಳಿಗೆ, ಗೌರಿಗೆ. ದನಿ ಗೊತ್ತಾದ ತಕ್ಷಣ ಸೆರಗು ಮುಚ್ಕೋತಾಳೆ. ಸೆರಗು ಮುಚ್ಕೊಬಿಟ್ಟು ಮಾತಾಡಿ ಅಲ್ಲೂ ಮಂಗ ಮಾಡಿಬಿಡ್ತಾಳೆ ಅವಳು. ಏನೇನೋ ಮಾತಾಡಿ ಅವನ್ನ ಮಂಗ ಮಾಡಿಬಿಡ್ತಾಳೆ. ಇಲ್ಲಿ ಕಾರ್ ಒಳಗಡೆ ಕೂತ್ಕೊಂಡು ಬರೀತಿರ್ತಾಳೆ. ಈ ಕಲರ್ ಇದ್ದರೆ ಚೆನ್ನಾಗಿರುತ್ತೆ ಅಂದರೆ ಆ ಕಲ್ಲರೇ ತೆಗೆದುಕೊಡ್ತಾನೆ, ಈ ಕಲರ್ ಇದ್ದರೆ ಚೆನ್ನಾಗಿರುತ್ತೆ ಅಂದರೆ ಆ ಕಲರ್ ತೆಗೆದುಕೊಡ್ತಾನೆ. ಸುಮಾರು ಒಂದು 1/4 ಗಂಟೆ ಹೀಗೆ ಆಗುತ್ತೆ. ಆಮೇಲೆ ಎಲ್ಲ ಕಲ್ಲರು ನನ್ನ ಕೈಗೆ ಕೊಡ್ತಿರೋದು ಯಾರು ಅಂತ ಹೇಳ್ಬಿಟ್ಟು ಮೆತ್ತಗೆ ತಿರುಗಿ ನೋಡ್ತಾಳೆ. ಡಿಸೈನ್ ಫಿನಿಷಿಂಗ್ ಆಗುತ್ತೆ. ಆವಾಗ ಈ ಕಡೆಗೆ ಅವಳು ಮನಸ್ಸು ಆಯ್ತಲ್ಲ, ಮುಗೀತಲ್ಲ ಅಂತೇಳ್ಬಿಟ್ಟು ಸಂತೋಷದಿಂದ ನೋಡ್ತಾಳೆ. ಗಂಡ ಅಲ್ಲೇ ಇದ್ದಾನೆ. ಅಯ್ಯೋ ಭಯ ಆಗಿಬಿಡುತ್ತೆ. ಭಯ ಆಗಿ ನಿಂತ್ಕೊಂಡು ನೋಡ್ತಾಳೆ. ಆಮೇಲೆ ಈ ಡಿಸೈನ್ ಯಾರು ಬರೀತಿರೋದು, ತ್ರಿಷಾ. ಆಯ್ತು ತ್ರಿಷಾ ಅಂತಾನೆ. ಆ ತ್ರಿಷಾ ಅಂದ ತಕ್ಷಣ ಇವಳು ಗಾಬರಿಯಾಗಿ ನಿಂತ್ಕೋತಾಳೆ. ನಿಂತ್ಕೊಂಡು ಆಮೇಲೆ ನನಗೆ ಹೇಳ್ದಂಗೆ ಇಷ್ಟೊಂದು ದಿನ ಇಂಥ ಕೆಲಸ ಮಾಡ್ತಿದ್ದೀಯಲ್ಲ, ಯಾರಿಗೆ ಕೊಡ್ತಾಯಿದ್ದೀಯ ಡಿಸೈನ್ ಬರೆದು ಅಂತೇಳಿ ಎಲ್ಲ ಕೇಳ್ತಾನೆ. ಆಮೇಲೆ ಇವಳು ತಬ್ಬಿಬ್ಬ ಆಗ್ತಾಳೆ. ವಿಧಿ ಇಲ್ಲ, ಏನು ಮಾಡೋಕ್ಕಾಗಲ್ಲ, ಒಪ್ಕೊಳ್ಬೇಕು. ಯಾಕೆ ಇಷ್ಟು ದಿನ ನನಗೆ ಹೇಳಲಿಲ್ಲ ಅಂತಲೂ ಕೇಳ್ತಾನೆ. ಕೊನೆಗೆ ರಫ್ಫಾಗೆ ಕೇಳ್ತಾನೆ, ಸೀರಿಯಸ್ಸಾಗಿ. ಏನಕ್ಕೆ ಇಷ್ಟೊಂದು ದಿನ ನನಗೆ ಹೇಳಲಿಲ್ಲ ನೀನು ಅಂತೇಳಿ. ಫಸ್ಟು ಎಷ್ಟು
ಸಿಗಾಕೊಂಡಾಗ ಎಷ್ಟು ಖುಷಿಯಾಗಿ ಕೇಳಿದ್ನೋ ಅಷ್ಟೇ ರಫ್ಫಾಗಿ ಕಾರಿಂದ ಇಳಿದ ತಕ್ಷಣ ಕೇಳ್ತಾನೆ. ಇವಳು ಗಾಬರಿ ಆಗಿಬಿಡ್ತಾಳೆ. ಏನೋ ಅವ್ರ ಅಪ್ಪನ ಮನೆಗೆ ಸ್ವಲ್ಪ ಸಹಾಯ ಆಗುತ್ತೆ ಅನ್ನೋದು ಅವಳ ಉದ್ದೇಶ ಆಗಿರುತ್ತೆ. ಪಾಪ ಸಾಲದವ್ರು ಬರ್ತಾರಲ್ಲ, ಅಮ್ಮ ಅಪ್ಪಂಗೆ ಪೀಡಿಸ್ತಾರಲ್ಲ, ನಮ್ಮ ಮದುವೆಗೋಸ್ಕರ ಅಷ್ಟು ಖರ್ಚು ಮಾಡಿದಾರಲ್ಲ ಅಂತ ಇವಳು ಯೋಚನೆ ಮಾಡ್ಕೊಂಡು ಹಂಗೆ ಮಾಡ್ತಿರ್ತಾಳೆ. ಆಮೇಲೆ ಇವನಿಗೆ ಅದು ಗೊತ್ತಾಗ್ಬಿಡುತ್ತೆ. ಗೊತ್ತಾದ ತಕ್ಷಣ ವಿಕ್ಕಿ ಏನು ಮಾಡ್ತಾನೆ ಅಂದರೆ, ತಕ್ಷಣಕ್ಕೆ ಇದನ್ನೆಲ್ಲ ನನಗೆ ಯಾಕೆ ಹೇಳಲಿಲ್ಲ ನೀನು ಫಸ್ಟೇ ಈ ಥರ ಡಿಸೈನು ಅಂತ. ಆವಾಗ ಅವಳು ಹೇಳ್ಬೋದು ಅನಿಸುತ್ತೆ, ನಾನು ತಗೊಂಡು ಬಂದೆ, ನೀವು ಅರ್ಧ ಹಾಕಿದ್ರಿ ಅಂತ ಏನಾದ್ರು ಒಂದು ಹೇಳ್ತಾಳೆ ಅಂತ ಕಾಣುತ್ತೆ. ಇವಾಗ ಈ ಡಿಸೈನ್ ಎಲ್ಲ ಚೆನ್ನಾಗಿದೆ, ಇಷ್ಟು ಒಳ್ಳೊಳ್ಳೆ ಡಿಸೈನ್ ಬರೆಯೋಕ್ಕೆ ಬರುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ, ಇಷ್ಟು ಚೆನ್ನಾಗಿ ಬರಿತೀಯಲ್ಲ ಡಿಸೈನು ಅಂತೆಲ್ಲ ಹೇಳಿ ನಮ್ಮ ಕಂಪ್ನಿಗೆ ಬರಿತಾ ಇದ್ದೀನಿ ಅಂದಿದ್ರೆ ನಾನೇ ನಿನಗೆ ಸಪೋರ್ಟ್ ಮಾಡ್ತಿದ್ದೆ. ಅದು ಬಿಟ್ಟು ಹಿಂಗೆ ಕದ್ದು ಮುಚ್ಚಿ ಏನಕ್ಕೆ ಬರಿತಾ ಇದೀಯ ನೀನು ಅಂತ ಹೇಳ್ತಾನೆ. ಆಗ ಕೆಳಗೆ ಇಳಿರಿ ಮೇಡಮ್ ಅವರೇ, ಕಾರಿಂದ ಇಳಿರಿ ಅಂತ ಇಳಿಸ್ತಾನೆ. ಇಳಿಸ್ದಾಗಲೂ ಇವಳಿಗೆ ಗಾಬರಿ, ಎಲ್ಲಿ ಬೈತಾನಪ್ಪ ಏನಂತಾನಪ್ಪ ಅಂತ ಹೇಳ್ಬಿಟ್ಟು. ಆಮೇಲೆ ವಿಕ್ಕಿ ಕೆಳಗಿಳಿಸ್ಕೊಂಡು ಕೊನೆಗೆ ರೇಗ್ತಾನೆ ಒಂದು ಸಲ. ಇಷ್ಟು ನೈಟೆಲ್ಲ ಬರೆಯೋ ಅಂಥದ್ದು ಏನಿರುತ್ತೆ, ಹಗಲೆಲ್ಲ ಕೆಲಸ ಮಾಡಿ ನೈಟ್ ಬರೆಯೋ ಅಂಥದ್ದು ಏನಿರುತ್ತೆ, ಅದರಲ್ಲಿ ಬೇರೆ ನಿನ್ನ ತಂಗಿದು ಬೇರೆ ಸಮಸ್ಯೆ, ಅವಳು ಏನು ಮಾಡಿದ್ರು ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತಾಳೆ, ಅವಳದ್ದು ಬೇರೆ ನೋಡಿಕೊಂಡು ಇದು ಬೇರೆ ಮಾಡಬೇಕಾ ನೀನು ಅಂತ. ಅಯ್ಯೋ ಈ ಎಲ್ಲ ಒಂದು ಸಲ ಪ್ರೀತಿ ತೋರಿಸ್ತಾರೆ, ಒಂದು ಸಲ ಬೈತಾರಲ್ಲ ಅಂತ ಇವಳು ಆ ಕಡೆಗೂ ಮಾತಾಡೋಕ್ಕಾಗಲ್ಲ, ಸುಮ್ಮನೆ ನೋಡ್ತಾ ಇರ್ತಾಳೆ. ನೋಡ್ತಿರುವಾಗ ಅವನು ಸರಿ ಬಿಡು ಆಯಿತು ಅಂತೇಳ್ಬಿಟ್ಟು ಆಮೇಲೆ ಹೋಗ್ತಾರೆ, ಇಬ್ಬರೂ ಹೋಗಿ ಮಲ್ಕೊಳ್ತಾರೆ. ಇವಳಿಗೆ ಭಯ ಇರುತ್ತೆ, ಎಲ್ಲಿ ಬರಿಬೇಡ ಅಂತಾರೋ ಡಿಸೈನು, ಬರೀಲಿಲ್ಲ ಅಂದರೆ ಮನೆಗೆ ಸಹಾಯ ಮಾಡೋದು ಹೇಗೆ, ಅವ್ರ ಪಾಪ ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋದು ಹೇಗೆ, ಚಿನ್ನು ಓದ್ತಿದ್ದಾಳೆ ಅವಳಿಗೆ ಹೆಂಗೆ, ಅಪ್ಪ ಅಷ್ಟು ದುಡ್ಡು ಮೇಲೆ ಏನೂ ಮಾಡೋಕ್ಕಾಗಲ್ಲ, ಅಮ್ಮ ಮನೆ ಅಡವಿಟ್ಬಿಟ್ಟಿದ್ದಾರಲ್ಲ ಹೇಗೆ ಬಿಡಿಸೋದು, ಇದೆಲ್ಲ ಚಿಂತೆ ಇವಳ್ದು. ಪಾಪ ರಾತ್ರಿ ಎಲ್ಲ ಚಿಂತೆ ಮಾಡ್ತಿರ್ತಾಳೆ, ಎಲ್ಲಿ ವಿವೇಕು ಬೇಡ ಅಂದ್ಬಿಡ್ತಾನೋ, ಬರೆಯೋದು ಡಿಸೈನ್ ಬರೆಯೋದು ಬೇಡವೇ ಬೇಡ ಅಂದ್ಬಿಟ್ರೆ ಏನು ಮಾಡೋದು ಅಂತೇಳಿ ಹಿಂಗೆಲ್ಲ ಯೋಚನೆ. ಹೊರಗಡೆ ಹೋಗಿ ನನ್ನ ಕೆಲಸ ಮಾಡೋಕ್ಕೂ ಆಗಲ್ಲ ಈ ಮನೆಯಿಂದ, ಇದು ದೀನಬಂಧು ಕುಟುಂಬದವರು, ಇವರು ಹೆಣ್ಮಕ್ಳನ್ನ ಆಚೆ ಕಳಿಸಿ ಕೆಲಸ ಮಾಡಿಸಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಲೇ ಇರ್ತಾಳೆ. ರಾತ್ರಿ ಎಲ್ಲ ಯೋಚನೆ ಮಾಡಿ ಪಾಪ ಅವಳಿಗೂ ಏನೂ ದಿಕ್ಕು ತೋಚಲ್ಲ, ಏನು ಬೈತಾನೋ ಏನೋ ಬೈತಾನೇನೋ ಅಂತ ಅವನು ಏನು ಅನ್ನಲ್ಲ, ತುಂಬ ಇಷ್ಟಪಡ್ತಾನೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.